ಸಾಕು ನಾಯಿ ಒಂದನ್ನ ಜೀವಂತವಾಗಿಯೇ ಕಸ ವಿಲೇವಾರಿ ಮಾಡುವ ವಾಹನಕ್ಕೆ ತುಂಬಿಸಿ ಸಾಗಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ವಾಹನದ ಚಾಲಕನಿಗೆ ಪಾಲಿಕೆಯಿಂದ ಎಚ್ಚರಿಕೆ ನೀಡಲಾಗಿದೆ. ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು, ಡೊಂಗರಕೇರಿಯ ಮನೆಯೊಂದರ ನಾಯಿಯು ತೊಂದರೆ ನೀಡ್ತಾ ಇದೆ ಎಂದು ಮನೆಯವರು ಅದನ್ನ ತ್ಯಾಜ್ಯ ವಿಲೇವಾರಿ ಮಾಡುವ ವಾಹನಕ್ಕೆ ತುಂಬಿಸಿ ಸಾಗಿಸುತ್ತಿದ್ದ ವಿಡಿಯೋ ಬಹಿರಂಗವಾಗಿ ಪ್ರಾಣಿ ಪ್ರಿಯರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿತ್ತು. ಪ್ರಕರಣದ ಕುರಿತು ಮಂಗಳವಾರ ಪಾಲಿಕೆಯ ಗಮನಕ್ಕೆ ಬಂದಿದ್ದು, ಅದರಂತೆ ವಾಹನದ ಚಾಲಕರನ್ನ ಕರೆದು ಮುಂದೆ ಇಂತಹ ಘಟನೆ ನಡೆಯದಂತೆ ಎಚ್ಚರಿಕೆ ನೀಡಲಾಗಿದೆ ಎಂದಿದ್ದಾರೆ. ಆ ಮನೆಯ ಮಾಲಕರು ವಿದೇಶದಲ್ಲಿದ್ದು, ಮನೆಯ ಸಾಕುನಾಯಿ ಸುತ್ತಮುತ್ತಲಿನ ಮನೆಯವರಿಗೆ ತೊಂದರೆ ಕೊಡುತ್ತದೆ ಎಂಬ ಕಾರಣಕ್ಕೆ ಮನೆಯಲ್ಲಿ ವಾಸವಿದ್ದವರು ತ್ಯಾಜ್ಯ ಸಾಗಾಟದ ವಾಹನದವರಿಗೆ ಕರೆ ಮಾಡಿ ಅದನ್ನ ಬೇರೆಡೆ ಸಾಗಿಸುವಂತೆ ತಿಳಿಸಿದ್ದಾರೆ. ಅದರಂತೆ ಅದನ್ನ ಸಾಗಿಸಲಾಗಿದೆ. ಪಾಲಿಕೆಯ ಚಾಲಕನಿಗೂ ಇದು ಮೊದಲ ಅನುಭವ ಆಗಿದ್ದು, ಮುಂದೆ ಇಂತಹ ಕೃತ್ಯ ನಡೆಸದಂತೆ ಆತನ ಸಹಿತ ಪಾಲಿಕೆಯ ಎಲ್ಲಾ ವಾಹನದ ಚಾಲಕರಿಗೆ ಸೂಚನೆ ನೀಡಲಾಗಿದೆ ಎಂದು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ನಮಗೆ ಮಾಹಿತಿ ಬಂದದ್ದು ನಿನ್ನೆ ಸಂಜೆ ನಮ್ಮ ಹತ್ರ ಹೇಳಿಲ್ಲ. ಹೌದು, ನಮಗೆ ಗೊತ್ತಾದದ್ದು ನಿನ್ನೆ ಸಂಜೆ. ಅವರು ಪ್ರೈವೇಟ್ ಆಗಿ ಕರೆಸಿದ್ದಾರೆ. ನಮ್ಮ ವಾರ್ಡಿದು ಗಾಡಿ ಅಲ್ಲ, ಬೇರೆ ಕಡೆಯಿಂದ ಕರೆಸಿ ಮಾಡಿಸಿದ್ದಾರೆ. ಹಣ ಕಾರ್ಪೊರೇಷನ್ ಗಾಡಿ ಅಂತ ಸಿಸಿ ಕ್ಯಾಮೆರಾದಲ್ಲಿ ಬಂದಿದೆ, ಆದ್ರೆ ನಮ್ಮ ವಾರ್ಡಿಗೆ ಬರೋದು ಗಾಡಿ ಅಲ್ಲ, ನಮ್ಮ ವಾರ್ಡಿದು ಗಾಡಿ ಅಲ್ಲ. ನಾನು ಸೂಪರ್ವೈಸರ್ ಹತ್ರ ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಹತ್ರ ಕೇಳಿದ್ದೇನೆ. ನಮ್ಮ ವಾರ್ಡಿದು ಗಾಡಿ ಅಲ್ಲ, ಬೇರೆ ಕಡೆಯಿಂದ ಎಲ್ಲಿಯಾ ಕರೆಸಿ ಅವರು ಮಾಡಿಸಿದ್ದಾರೆ. ಪಚ್ಚನಾಡಿಗೆ ಹೋಗುವ ಮೊದಲೇ ಅದು ಹಾರಿ ಹೋಗಿದೆ ಅಂತ ಕರೆದು ಮತ್ತೆ ನಿನ್ನೆ ಜೋರು ಮಾಡಿದೆ. ನಾನು ಇನ್ನು ಮುಂದಕ್ಕೆ ಏನಾದರೂ ನೀನು ಆ ರೀತಿಯಾಗಿ ಮಾಡಿದರೆ ಕೆಲಸದಿಂದ ತೆಗಿತೇನೆ ಅಂತ ಹೇಳಿದ್ದೇನೆ. ನಾನು ತಪ್ಪಾಯ್ತು ಅಂತ ಹೇಳಿ ಹೋಗಿದ್ದೇನೆ. ಮತ್ತೆಂತ ಮಾಡಲಿಕ್ಕೆ ಈಗ ಯಾವುದು ಕೂಡ ಈಗ ಒಂದು ಆಗುವಾಗ ಈಗ ಅವನಿಗೆ ಪ್ರಥಮ ಅನುಭವ. ಈಗ ಎಲ್ಲ ಡ್ರೈವರಿಗೆ ಗೊತ್ತಾಯ್ತು, ಇನ್ನು ನಾಯಿಯನ್ನು ಜೀವಂತ ನಾಯಿಯನ್ನು ಕೊಂಡೋಗ್ಲಿಕ್ಕೆ